ಪಶ್ಚಿಮ ಬಂಗಾಳ ಮತ್ತು ದೆಹಲಿ ರಾಜ್ಯಗಳಂತೆ ನಮ್ಮ ರಾಜ್ಯದಲ್ಲೂ ಕೂಡ ಸಿಬಿಐ ಪರ್ಮಿಷನ್ ಜಟಾಪಟಿ. ಕೇಂದ್ರದ ಬಿಜೆಪಿಗೆ ಕಾಂಗ್ರೆಸ್ ಸೆಡ್ ಹೊಡೆದಿದೆ. ಕೇಂದ್ರದ ಬಿಜೆಪಿಗೆ ಸಿಬಿಐ ಅಸ್ತ್ರದ ಮೂಲಕವೇ ಸಿದ್ದರಾಮಯ್ಯ ಚೆಕ್ಮೇಟ್ ಇಟ್ಟಿದ್ದಾರೆ. ಮೂಡಾ ಸೈಟು, ಅರ್ಕಾವತಿ ರೀಡು ಈ ಪ್ರಕರಣಗಳಿಂದ ಪಾರಾಗೋದಕ್ಕೆ ಸಿಎಂ ಪ್ಲಾನ್ ಇದು. ಸಿಬಿಐಗೆ ಕೊಟ್ಟಿದ್ದ ಮುಕ್ತ ಸಮ್ಮತಿ ನಿನ್ನೆಯ ಕ್ಯಾಬಿನೆಟ್ ಸಭೆಯಲ್ಲಿ ವಾಪಸ್ ಪಡೆದಿದ್ದಾರೆ. ಹಿಂದೆ ಸಿಬಿಐ ತನಿಖೆಗೆ ಮುಕ್ತ ಅನುಮತಿ ನೀಡುವ ಅಧಿಸೂಚನೆ ಕೊಟ್ಟಿದ್ರು 2005ರಲ್ಲಿ, ವಾಪಸ್ ಪಡೆದಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಮುಕ್ತವಾಗಿ ಸಿಬಿಐ ತನಿಖೆ ನಡೆಸಬಹುದಾಗಿತ್ತು. ಇನ್ನು ಮುಂದೆ ರಾಜ್ಯದಲ್ಲಿ ಪ್ರಕರಣಗಳ ತನಿಖೆಗೆ ಸರ್ಕಾರದ ಅನುಮತಿ ಬೇಕು. ಸಿಬಿಐಗೆ ದೂರು ಕೊಟ್ಟರೂ ನೇರವಾಗಿ ತನಿಖೆ ನಡೆಸೋದಕ್ಕೆ ಅವಕಾಶ ಇಲ್ಲ. ಕೇಂದ್ರ ರಾಜ್ಯದ ನಡುವೆ ರಾಜಕೀಯ ಸಮರಕ್ಕೆ ಈಗ ಮತ್ತೊಂದು ವೇದಿಕೆ ಸಿಗ್ತಾ ಅಂತ. ಹೌದು, ಇದು ಮೊದಲಿಂದನೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ. ಈಗ ಸಮಯ ನೋಡಿ ಎಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ ಅಂತಂದರೆ, ಒಂದು ಕಡೆ ಲೋಕಾಯುಕ್ತದಲ್ಲಿ ಇನ್ನೇನು FIR ಆಗಬೇಕು CM ವಿರುದ್ಧ. ಅಂಥ ಸಂದರ್ಭದಲ್ಲಿ ಅಕಸ್ಮಾತ್ CBI ಏನಾದರೂ ಇಂಟರ್ಫಿಯರ್ ಆಗಿಬಿಟ್ರೆ ಅಂತ CBIನವರು ನಮ್ಮ ರಾಜ್ಯದಲ್ಲಿ ಮುಕ್ತ ತನಿಖೆ ನಡೆಸೋದಕ್ಕೆ ಕೊಟ್ಟಿದ್ದ ಅನುಮತಿಯನ್ನು ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. CBIದವರು ಅವರ ಇನ್ಸ್ಟ್ರೂಮೆಂಟಾಲಿಟಿಯನ್ನು ಏನು ಬಳಕೆ ಮಾಡ್ತಾರೆ, ಆ ಬಳಕೆ ಸಂದರ್ಭದಲ್ಲಿ ಜುಡಿಷಿಯಸ್ ಆಗಿ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಆದ್ದರಿಂದ ನಾವು ಕೇಸ್ ಬೈ ಕೇಸ್ ಪರಿಶೀಲನೆ ಮಾಡಿ ಅವುಗಳನ್ನ ಕೊಡಬಹುದು, ಸಾರಾಸಗಟವಾಗಿ ಕೊಡಬಹುದು ಅನ್ನುವಂಥದ್ದೇನಿತ್ತು ಅದನ್ನ ಹಿಂಪಡೆದಿದ್ದೇವೆ. ಅವತ್ತಿಗೆ ಇದು CBIದವರಿಗೆ ಮುಕ್ತ ಅವಕಾಶ ಇತ್ತು, ಆದರೆ ನಾವು ಇವತ್ತು ಅದನ್ನ ವಾಪಸ್ ಪಡೆದುಕೊಂಡಿದ್ದೇವೆ. ಇಂಡಿಪೆಂಡೆಂಟ್ ಬಾಡಿ ಬೇಕು ಅಂತ ಕೇಳಿದ್ದಾರೆ. ಗವರ್ನರು 17A ತನಿಖೆ ಆಗಲಿ ಅಂತ ಹೇಳಿದ್ದಾರೆ. 218 ಡಿಲೀಟ್ ಮಾಡಿದ್ದಾರೆ. CM ಸ್ವಾಗತ ಮಾಡಿದಾರಲ್ಲ, ತನಿಖೆ ಮಾಡಲಿ ಅಂತ ಹೇಳಿದಾರಲ್ಲ. ಅವ್ರು ಲೋಕಾಯುಕ್ತದಿಂದನೇ ಆಗಬೇಕು ಅಂದಿದ್ದಾರೆ, ಲೋಕಾಯುಕ್ತ ತನಿಖೆ ಕೊಟ್ಟಿದ್ದಾರೆ. ನಾವು ಆ ಥರದ್ದೇನು ಪೂರ್ವಗ್ರಹ ಪೀಡಿತರಲ್ಲ. ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮೇಲೆ ಬೀಳ್ತಾ ಇದ್ದಾರೆ. ED, CBI, IT ಹಾಕೊಂಡು ಪ್ರತಿಯೊಬ್ಬರ ಮೇಲೆ ಬೀಳ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಹಿಂದೆ 50 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಥರದ ದುರುಪಯೋಗ ಆಗೇ ಇರಲಿಲ್ಲ. ಕಾನ್ಸ್ಟಿಟ್ಯೂಷನ್ ಏನೋ ದುರುಪಯೋಗ ಮಾಡ್ಕೊಂಡಿರಲಿಲ್ಲ. ಇವತ್ತು ಆ ಥರ ನಡೀತಾ ಇದೆ, ಎಲ್ಲರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ರಾಜ್ಯಗಳು ಈ ಥರ ಈ ಹಗರಣಗಳನ್ನು ಮುಚ್ಚಾಕುವಂಥದ್ದಕ್ಕೆ ಯಾರು ತನಿಖೆನೇ ಮಾಡಬಾರ್ದು, ಯಾರು ಬರಬಾರ್ದು, ತನಿಖೆನೇ ಆಗಬಾರ್ದು, ಇವರೇನೇ ನುಂಗಿದ್ರು ಕೂಡ, ಲೂಟಿ ಹೊಡೆದ್ರು ಕೂಡ ತನಿಖೆ ಮಾಡಬಾರ್ದು ಅಂತೇಳಿ CBIಗೆ ಇದ್ದಂಥ ಅಧಿಕಾರವನ್ನು ತೆಗೆದುಹಾಕಿದ್ದಾರೆ. ಇದರಿಂದ ಅವರು ಲೂಟಿ ಹೊಡೆಯೋದಕ್ಕೆ ಒಂದು ಹರದಾರಿ. ಈಗ ಯಾರೋ ಒಬ್ಬ ಕಳ್ಳ ಇರ್ತಾನೇನು, ಆ ಕಳ್ಳನೇ ಇಲ್ಲಿ ನಾನು ಕಳ್ತನ ಮಾಡೋಕ್ಕಾರೆ ಯಾರು ಬರಬಾರ್ದು ಅಂತ ಆದೇಶ ಮಾಡ್ಕೊಂಡಂಗೆ ಆಗಿದೆ. ಇವ್ರಿಗೆ ಈಗ ಭಯ ಶುರುವಾಗಿದೆ. ಎಲ್ಲಿ CBIಗೆ ಹೊರಟೋಗುತ್ತೋ, CBIಗೆ ಹೋದರೆ ಬಂಧನ ಆಗುತ್ತೆ, ಸಮಸ್ಯೆ ಶುರುವಾಗುತ್ತೆ. ಅದರಿಂದ ಇದನ್ನು ತಡೆಯೋ ಅಂಥದ್ದಕ್ಕೆ ಇವತ್ತು ಅವ್ರ ಕೈಲಿರೋವಂಥ ಪೊಲೀಸು, ಅವ್ರ ಕೈ ಕೆಳಗಡೆ ಕೆಲಸ ಮಾಡೋವಂಥ ಪೊಲೀಸರಿಗೆ ತನಿಖೆ ಕೊಟ್ಟು ಅದನ್ನು B ರಿಪೋರ್ಟ್ ಹಾಕ್ಸ್ಕೊಳಕ್ಕೆ ಏನೇನು ಬೇಕು ಅಷ್ಟು ಕೂಡ ಮಾಡುವಂಥ ಒಂದು ಪ್ರಯತ್ನ. ಕಾಂಗ್ರೆಸ್ ಪಾರ್ಟಿ ಮತ್ತು ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಭಯಭೀತರಾಗಿದ್ದಾರೆ. ಆ ಭಯದ ಕಾರಣದಿಂದ ಈ ರೀತಿ ಅತ್ಯಂತ ಕ್ಷುಲ್ಲಕವಾದಂತಹ ರಾಜಕಾರಣವನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ CBI ನೇರವಾಗಿ ತೆಗೆದುಕೊಳ್ಳಲಿಕ್ಕೆ ಬರಲಾರದಂತೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಇದು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲಿಕ್ಕೆ, ಭ್ರಷ್ಟಾಚಾರದಿಂದ ರಕ್ಷಿಸಿಕೊಳ್ಳಲಿಕ್ಕೆ ಮಾಡಿರುವಂತಹ ಒಂದು ದೊಡ್ಡ ಪ್ಲಾನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, CBIಗೆ ಕೊಟ್ಟಂತಹ ಪರ್ಮಿಷನ್ ವಾಪಸ್ ಪಡೆಯೋದ್ರ ಮುಖಾಂತರ ಕೇಂದ್ರ ಬಿಜೆಪಿಗೆ ಸೆಡ್ ಹೊಡೆದ್ರು, ಚೆಕ್ಮೇಟ್ ಇಟ್ಟರು ಅನ್ನೋದಕ್ಕಿಂತ ರಾಜ್ಯದ ಜನ ನೋಡ್ತಾ ಇಲ್ವಾ? ಯಾವ ಸಂದರ್ಭದಲ್ಲಿ ಇವರು CBI ಪರ್ಮಿಷನ್ ವಾಪಸ್ ತಗೊಂಡಿದ್ದಾರೆ? ತಮ್ಮ ಮೇಲೆ ಬಂದಿರತಕ್ಕಂಥ ಆರೋಪದಿಂದ ಮುಕ್ತರಾಗೋದಕ್ಕೆ ಅಥವಾ ಆರೋಪದಿಂದ ಹೊರಗೆ ದೂರ ಉಳಿಯೋದಕ್ಕೆ CBIಗೆ ಪರ್ಮಿಷನ್ ವಾಪಸ್ ತಗೊಂಡಿದ್ದಾರೆ ಅಂತ ರಾಜ್ಯದ ಜನಕ್ಕೂ ಉತ್ತರ ಕೊಡಬೇಕಲ್ವಾ ಸರ್ಕಾರ ಮತ್ತು ಸಿದ್ದರಾಮಯ್ಯ? ಅರವಿಂದ್, ಹೌದು, ನೀವು ಹೇಳ್ತಿರುವಂಥದ್ದು ಸತ್ಯ. ರಾಜ್ಯದ ಜನತೆಗೆ ಉತ್ತರವನ್ನ ಕೊಡುವಂಥದ್ದು CM ಅವರು ಮತ್ತೆ ಸರ್ಕಾರದ ಪಾತ್ರ. ಆದ್ರೆ ಈಗ ಇರುವಂತಹ ಪ್ರಶ್ನೆ, ನಿನ್ನೆ ಕ್ಯಾಬಿನೆಟ್ ನಲ್ಲಿ ಏನು ನಿರ್ಣಯವನ್ನ ಪಾಸ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರನ್ನ ಬಚಾವ್ ಮಾಡಲಿಕ್ಕೆ ಈ ರೀತಿಯಾದಂತಹ ತಂತ್ರಗಳನ್ನ ಕ್ಯಾಬಿನೆಟ್ ನಲ್ಲಿ ನಿರ್ಣಯಗಳನ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಲೋಕಾಯುಕ್ತ FIR ಆಗಬೇಕು, ಅದಾದ ನಂತರ ಮೂಡಾ ಕೇಸ್ನ ವಿಚಾರ ಆಗಿರಬಹುದು, ಅದೇ ರೀತಿಯಾಗಿ ವಾಲ್ಮೀಕಿ ಕೇಸ್ ರಾಜ್ಯ ಸರ್ಕಾರದ ವಿರುದ್ಧ ಇದೆ, ಅದೇ ರೀತಿಯಾಗಿ ರೀಡು ವಿಚಾರವಾಗಿ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಮಾಹಿತಿಗಳನ್ನ ಕೇಳಿದ್ದಾರೆ. ಇದೆಲ್ಲದೂ ಕೂಡ ಮುಂದೆ ನಮಗೆ ಮೈನಸ್ ಆಗೋದು ಅಥವಾ ನಮಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದ್ ವೇಳೆ CBI ಏನಾದರೂ ಈ ಕೇಸ್ಗಳಲ್ಲಿ ಎಂಟ್ರಿ ಆದ್ರೆ
ತಮ್ಮ ಬುಡಕ್ಕೆ ಬರುತ್ತೆ ಅನ್ನುವಂತಹ ಮುಂದಾಲೋಚನೆಯಿಂದ ಈ ರೀತಿಯಾಗಿ ನಿರ್ಣಯವನ್ನ ಪಾಸ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಿದ್ದಾವೆ. ಅಂತಿಮವಾಗಿ ಒಂದು ಏನು ಯಾವುದೇ ಸಿಬಿಐ ಅವರು ರಾಜ್ಯಕ್ಕೆ ಬಂದು ತನಿಖೆ ಮಾಡಬೇಕಾದ್ರೆ ಕೋರ್ಟ್ನ ಮೊರೆ ಹೋಗ್ಲೇಬೇಕಾಗುತ್ತೆ, ಇಲ್ಲದೆ ಹೋದ್ರೆ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡಿಬೇಕಾಗುತ್ತೆ. ಹೀಗಾಗಿ ರಕ್ಷಣಾತ್ಮಕ ತಂತ್ರಕ್ಕೆ ಸಿದ್ದರಾಮಯ್ಯ ಮತ್ತೆ ಸರ್ಕಾರ ಹೋಗಿದೆ ಅನ್ನುವಂಥದ್ದು ಈಗ ಆಗ್ತಿರುವಂತಹ ಚರ್ಚೆ. ಸಹಜವಾಗಿ ಇದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ನಡುವಿನ ಮತ್ತಷ್ಟು ಗುದ್ದಾಟಕ್ಕೆ ಕಾರಣವಾಗುವಂಥದ್ದು. ಮುಂದೆ ಇದು ಯಾವ ರೀತಿಯಾಗಿ ರಾಜಕೀಯ ವಿಚಾರವಾಗಿ ತಿರುಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಂದಂತೂ ನಿಜ, ವಿರೋಧ ಪಕ್ಷಗಳು ಇದನ್ನ ಅಸ್ತ್ರವನ್ನಾಗಿ ಮಾಡ್ಕೋತವೆ. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಬಚಾವಾಗೋದಕ್ಕೆ ಈ ನಿರ್ಧಾರ, ಸಿದ್ದರಾಮಯ್ಯ ಬಚಾವಾಗೋದಕ್ಕೆ ಈ ನಿರ್ಧಾರ ಅಂತ ಇರ್ಬೋದು.